ಹಾಯ್ ಫ್ರೆಂಡ್ಸ್, ಯೂತ್ ಇದು ರೀಸೆಂಟಾಗಿ ತಮಿಳ್ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ಕೆನ್ ಕರುಣಾಸ್. ಕತೆ ಶುರುವಿನಲ್ಲಿ ಪ್ರವೀಣ್ 10th ಸ್ಟ್ಯಾಂಡರ್ಡಿಂದ 11th ಸ್ಟ್ಯಾಂಡರ್ಡ್ಗೆ ಪಾಸ್ ಆಗಿರ್ತಾನೆ. ಅವನ ಸ್ಕೂಲ್ ಲೈಫಲ್ಲಿ ನಡೆದಂತಹ ಲವ್ ಸ್ಟೋರೀಸ್ನ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕು ತೋರಿಸಿ ಕತೆ ಮುಂದುವರಿಸ್ತಾರೆ. ಪ್ರವೀಣ್ ಓದೋದ್ರಲ್ಲಿ ತುಂಬ ವೀಕ್ ಇರ್ತಾನೆ ಮತ್ತು ಅವನು 10th ಸ್ಟ್ಯಾಂಡರ್ಡಲ್ಲಿ ಜಸ್ಟ್ ಪಾಸ್ ಆಗಿ 11th ಸ್ಟ್ಯಾಂಡರ್ಡ್ಗೆ ಹೋಗಿರ್ತಾನೆ. 11th 12th ನಡೆಯುವಂತಹ ಲವ್ ಸ್ಟೋರೀಸು, ಆ ಲವ್ ಸ್ಟೋರೀಸಿಂದ ಅವನ ಎಜುಕೇಷನ್ಗೆ ಮತ್ತು ಅವ್ರ ತಂದೆ ತಾಯಿಗೆ ಆಗುವಂತಹ ಕಷ್ಟಗಳು, ಆ ಕಷ್ಟಗಳನ್ನೆಲ್ಲ ದಾಟಿ ಅವನು ಸಕ್ಸಸ್ಫುಲ್ ಆಗಿ 12th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ತಾನೆ ಅನ್ನೋದೇ ಈ ಒಂದು ಕಥೆಯ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಪ್ರವೀಣ್ ಕ್ಯಾರೆಕ್ಟರ್ ಮಾಡಿರೋದು ಕೆನ್ ಕರುಣಾಸ್. ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಆ್ಯಕ್ಟಿಂಗ್, ಡ್ಯಾನ್ಸ್, ಫೈಟ್ಸು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರ 100% ಎಫರ್ಟ್ಸ್ ಕಾಣುತ್ತೆ. ಫಿಲಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಪ್ರತಿಯೊಂದು ಸೀನಲ್ಲೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತನಕ ಅವ್ರ ಎನರ್ಜಿ ಎಲ್ಲೂ ಕೂಡ ಡ್ರಾಪ್ ಆಗಲ್ಲ. ಪ್ರವೀಣ್ನ ಫಾದರ್ನ ಕ್ಯಾರೆಕ್ಟರ್ ಮಾಡಿರೋದು ಸೂರಜ್ ವೆಂಜರಾಮುಡು. ಅವರ ಆ್ಯಕ್ಟಿಂಗ್ ಸಹ ತುಂಬ ಎಕ್ಸ್ಟ್ರಾಆರ್ಡಿನರಿ ಆಗಿ ಬಂದಿದೆ. ಈ ಒಂದು ರೋಲ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ ಅವರು. ಪ್ರವೀಣ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ ಸಹ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ರೋಲ್ನ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಈ ಫಿಲಮ್ನ ಹೀರೋ ಮತ್ತು ಡೈರೆಕ್ಟರು ಒಬ್ಬರೇ, ಅದು ಕೆನ್ ಕರುಣಾಸ್. ಕತೆ ತುಂಬ ನ್ಯಾಚುರಲ್ ಆಗಿ ಬರ್ಕೊಂಡಿದ್ದಾರೆ. ರಿಯಲ್ ಲೈಫಲ್ಲಿ ನಡೆಯುವಂಥ ಇನ್ಸಿಡೆಂಟ್ಸ್ನೇ ಕತೆ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ ಸ್ಕ್ರೀನ್ ಪ್ಲೇ ಫಸ್ಟ್ 1.5 hours ಆಫ್ ದ ಮೂವಿ ಕಂಪ್ಲೀಟ್ ಫನ್ನಿಯಾಗಿ ತೊಗೊಂಡೋಗಿದ್ದಾರೆ. ಲಾಸ್ಟ್ 45 minutes ಕತೆಗೆ ಬೇಕಾಗಿರುವಂತಹ ಎಮೋಷ್ನಲ್ ಸೀನ್ಸ್ನ ಆ್ಯಡ್ ಮಾಡಿದ್ದಾರೆ. ನನಗೆ ಸ್ಕ್ರೀನ್ ಪ್ಲೇಯಲ್ಲಿ ಇಷ್ಟ ಆಗಿದ್ದು ಏನಂದರೆ ಮೂವಿ ಎಲ್ಲೂ ಕೂಡ ಸ್ಲೋ ಆಗಲ್ಲ. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಒಂದೇ ಪೇಸಲ್ಲಿ ತೊಗೊಂಡೋಗಿದ್ದಾರೆ. ಲ್ಯಾಗ್ ಅಂತ ಎಲ್ಲೂ ನನಗೆ ಅನಿಸ್ಲಿಲ್ಲ. ಎಲ್ಲೂ ಕೂಡ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅಂತ ಏನೂ ಆ್ಯಡ್ ಮಾಡಿಲ್ಲ. ಅಂದರೆ ಈ ಮೂವಿಯಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರು ಸಹ ಫಿಲಮ್ ಇಂಟ್ರೆಸ್ಟಿಂಗ್ ಆಗಿ ಬರೋದಕ್ಕೆ ಆ್ಯಡ್ ಆಗುತ್ತೆ. ಅನ್ವಾಂಟೆಡ್ ಸೀನ್ಸ್ ಅಂತಲೂ ಸಹ ನನಗೆ ಯಾವುದೂ ಅನಿಸ್ಲಿಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಒಂದು ಚೂರು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಷ್ಟು ಚೆನ್ನಾಗಿ ಮೂವಿ ಪೇಸ್ನ ಮೇಂಟೈನ್ ಮಾಡಿದ್ದಾರೆ. ಒಂದೊಂದು ಸೀನಲ್ಲೂ ಯೋಚನೆ ಮಾಡಿರೋಂಥ ಐಡಿಯಾಸು ತುಂಬ ಫ್ರೆಶ್ ಅಂತ ಅನಿಸ್ತು ನನಗೆ. ಇಂಟರ್ವಲಲ್ಲಿ ಬರುವಂತಹ ಒಂದು ಟ್ವಿಸ್ಟು, ಇಂಟರ್ವಲ್ಗಿನ ಮುಂಚೆ ಒಂದು 10 to 15 minutes ಬರೋವಂಥ ಪೋರ್ಷನ್ಸು, ಮತ್ತು ಈ ಮೂವಿಯಲ್ಲಿ ಬರುವಂಥ ಕ್ಲೈಮ್ಯಾಕ್ಸು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ಸ್ ಆಫ್ ದ ಮೂವಿ ಅಂತಲೇ ಹೇಳ್ತೀನಿ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ನನ್ನ ಪ್ರಕಾರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಸಹ ಅಷ್ಟೇ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿದೆ. ಕೋರಿಯೋಗ್ರಫಿ ಸಹ ತುಂಬ ಎಕ್ಸ್ಟ್ರಾಆರ್ಡಿನರಿ ಆಗಿ ಬಂದಿದೆ. ಫಿಲಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನನಗಂತೂ ಎಲ್ಲೂ ಸಹ ಬೋರ್ ಆಗಲಿಲ್ಲ. ಎಲ್ಲ ಕ್ಯಾರೆಕ್ಟರ್ಸಿಂದ ಸಹ ಡೈರೆಕ್ಟರು 100% ಕೆಲಸ ತಗೊಂಡಿದ್ದಾರೆ ಅಂತ ನನಗನ್ನಿಸ್ತು. ನನ್ನ ಪ್ರಕಾರ ರಾಮ್ ಕಾಮ್ ಮೂವಿ ಲವರ್ಸ್ಗೆ ಇದೊಂದು ಮಸ್ಟ್ ವಾಚ್ ಮೂವಿ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರುವಂಥ ರೇಟಿಂಗು 5 out of 5. ಯಾರ್ಯಾರು ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.